ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರು ತಮ್ಮ ನೆಲದ ಸಂಸ್ಕೃತಿಯ ಹಿರಿಮೆಯನ್ನು ಅರ್ಥೈಸಿಕೊಂಡು ಇಲ್ಲಿನ ಸಾಮಾಜಿಕ ಆರ್ಥಿಕ ಸಫಲತೆಗಾಗಿ ಶ್ರಮಿಸುವ ನಿಟ್ಟಿನಲ್ಲಿ ದಿನಾಂಕ 30/11/2025 ಕಾನಮಡುಗು ಗ್ರಾಮದಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಸಮುದಾಯ ಭವನ ಅಭಿವೃದ್ಧಿ 10 ಲಕ್ಷ ವೆಚ್ಚದಲ್ಲಿ, ಸಾಂಸ್ಕೃತಿಕ ನಾಯಕಿ ಗೌರಸಮುದ್ರ ಮಾರಮ್ಮ ದೇವಸ್ಥಾನ ಅಭಿವೃದ್ಧಿ 4.00 ಲಕ್ಷಗಳು ಹಾಗೂ 2025-26ನೇ ಸಾಲಿನ KRDB ಸರ್ಕಾರದ ವಿವೇಚನೆ ನಿಧಿ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣದ 100 ಲಕ್ಷಗಳ ವೆಚ್ಚದಲ್ಲಿ ಸಂಬಂಧಿಸಿದಂತೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಮಾನ್ಯ ಶಾಸಕರು ಮಾತನಾಡಿ, ನಮ್ಮ ದೇಶದ ಭವ್ಯ ಪರಂಪರೆಯನ್ನು ಎತ್ತಿ ಹಿಡಿಯುವಲ್ಲಿ ಮಠಮಾನ್ಯಗಳ ಕೊಡುಗೆ ಅಪಾರವಾದದ್ದು. ನಮ್ಮಲ್ಲಿ ಶ್ರೀ ಶರಣಬಸವೇಶ್ವರ ಮಠವು ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸುತ್ತಿರುವುದನ್ನು ನೆನಪಿಸಿಕೊಳ್ಳುತ್ತೇನೆ. ದೇಶದ ಏಕತೆ, ಐಕ್ಯತೆ ಮತ್ತು ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವ ಇಲ್ಲಿನ ಮಠವನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸುತ್ತೇವೆ ಎಂದರು. ಕಾನಮಡುಗು ಗ್ರಾಮವನ್ನು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸುಧಾರಣೆ ತರಲು ಒತ್ತು ನೀಡುತ್ತೇವೆ ಎಂದರು. ಅನಂತರ ಶ್ರೀ ಶರಣಬಸವೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಮಾನ್ಯ ಶಾಸಕರು ಭಕ್ತಿ, ಭಾವನೆ ಮತ್ತು ಗೌರವದಿಂದ ಪಾಲ್ಗೊಂಡರು. ಇಲ್ಲಿನ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಅರಿತು ಹೆಮ್ಮೆ ಪಟ್ಟರು. ಒಟ್ಟಿನಲ್ಲಿ ಈ ದಿನ ದೊಡ್ಡ ಪ್ರಮಾಣದಲ್ಲಿ ಸೇರಿದ ಜನರೊಂದಿಗೆ ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಬಾಳೆಹಣ್ಣು ಅರ್ಪಿಸಿ ಕ್ಷೇತ್ರದ ಜನರು ಸುಖ, ಶಾಂತಿ ಮತ್ತು ಆರೋಗ್ಯವಾಗಿ ಜೀವಿಸಲಿ ಎಂದು ಪ್ರಾರ್ಥಿಸಿದರು. ಕಾನಮಡುಗು ಶರಣಬಸವೇಶ್ವರ ಮಠದ ಶ್ರೀ ಐಮಡಿ ಶರಣಾಚಾರ್ಯರ ಮಹಾಸ್ವಾಮಿಗಳು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀ ಶಶಿಧರ್ ಸ್ವಾಮೀಜಿಯವರು, ಮುಖಂಡರಾದ ಶರಣಪ್ಪ, ನಿವೃತ್ತಿ ಇಂಜಿನಿಯರ್ ಜಿ. ಓಬಣ್ಣ, ಯರಿಸ್ವಾಮಿ, ಇಇಒ ಬಸಣ್ಣ, ಸಿಡೇಗಲ್ಲು ಬಸಣ್ಣ, ಶ್ರೀ ಶರಣಬಸವೇಶ್ವರ ಸ್ವಾಮಿಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್, ಕೂಡ್ಲಿಗಿ.